ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನಿವತ್ತು ನಿಮ್ಮೆಲ್ಲರಿಗೂ ನಿಪ್ಪಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಿಪ್ಪಟ್ಟು ಅಂತಲೂ ಅನ್ಬೋದು ಅಥವಾ ಸ್ವಲ್ಪ ಮದ್ದೂರೊಡೆ ಟೈಪೇ ಮಾಡ್ತೀವಿ. ನಮ್ಮ ಅಜ್ಜಿ ಮಾಡ್ತಿದ್ದಿದ್ದು ಇದೇ ರೀತಿ, ಸೊ ಅದೇ ಥರ ಮಾಡ್ತೀವಿ. ಆ್ಯಕ್ಚುಲಿ ನಾನು ಕಾಲೇಜಿಗೆ ಹೋಗಿದ್ದೆ. ಯೂಟ್ಯೂಬಿಗೆ ಏನು ವೀಡಿಯೋನೇ ಹಾಕಿಲ್ಲ, ರೆಸಿಪಿದಾದರೂ ಹಾಕೋಣ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿದ್ದೆ, ಲೈಕ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಹಾಗೆ ಆಮೇಲಿಂದ ನಾನು ಬಂದು ವೀಡಿಯೋ ಶೂಟ್ ಮಾಡ್ಕೊತೀನಿ ಅಂತ. ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೇ ನಾನು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀವಿ ಅದನ್ನೆಲ್ಲ ಹಾಕ್ಬೇಕಾದ್ರೇ ಹೇಳೋಕ್ಕಾಗಲಿಲ್ಲ. ಸೊ ಲಾಸ್ಟಿಗೆ ಹೇಳ್ಸಿದ್ದೀನಿ ನಮ್ಮ ಅಮ್ಮನ ಕೈಲಿ ಏನೇನು ಹಾಕಿದ್ದೀವಿ ಅಂತ. ಸೊ ಇಲ್ಲಿ ನೋಡ್ಬೋದು, ನಾನು ಕಡಲೆ ಮತ್ತು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಫೈನ್ ಪೇಸ್ಟ್ ಥರ ಮಾಡಿಬಿಟ್ಟು ಹಾಕಿದ್ದಾರೆ. ಆಮೇಲಿಂದ ಕಡಲೆ ಬೀಜನ ಹಾಗೇ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಂಡಿದ್ದೀವಿ. ಈಗ ಎಣ್ಣೆ ಮತ್ತು ತುಪ್ಪ ಕಾಯಿಸ್ಕೊಂಡು ಹಾಕ್ತಾಯಿದ್ದಾರೆ. ಸೊ ನೆಕ್ಸ್ಟು ಹೇಳ್ತಾರೆ, ನೆಕ್ಸ್ಟು ಹಂಗೆ ನೋಡ್ತಾ ಇರಿ. ಈ ವಿಡಿಯೋಲಿ ಎಷ್ಟೆಷ್ಟು ಮೆಜರ್ಮೆಂಟ್ ಅಂತ ಬೇಕಾದ್ರೆ ಡಿಸ್ಕ್ರಿಪ್ಷನ್ಗೂ ಹಾಕ್ತೀನಿ, ಅಲ್ಲಿ ಕೂಡ ಚೆಕ್ಔಟ್ ಮಾಡಿ. ಸೊ ಗಾಯ್ಸ್, ಈಗ ಮೆಜರ್ಮೆಂಟ್ ನಾನು ಹೇಳ್ತೀನಿ, ನಮ್ಮ ಅಮ್ಮ ಅಂಕೆಯಲ್ಲಿ ಹೇಳಕ್ಕೆ ಕೇಳ್ತಾ ಇದ್ದೀನಿ. ಸೊ ಈ ಗ್ಲಾಸಲ್ಲೇ ಮೆಜರ್ಮೆಂಟ್ ತೊಗೊಂಡು ಹಾಕಿರೋದು ಎಲ್ಲನೂ, ಪ್ರತಿಯೊಂದು ಏನೇನು ಹಾಕಿದ್ದೀವಿ ಅದನ್ನೆಲ್ಲ. ಸೊ ಇವಾಗ ಏನೇನು ಹಾಕಿದ್ದೀವಿ ಅದಕ್ಕೆ ಅಂತ ಹೇಳ್ತಾರೆ ನಮ್ಮಮ್ಮ. ಹೇಳಮ್ಮ. 4 ಲೋಟ ಅಕ್ಕಿ ಹಿಟ್ಟು, 1 ಲೋಟ ಚಿರೋಟಿ ರವೆ, 1 ಲೋಟ ಮೈದಾ ಹಿಟ್ಟು, 3/4 ಲೋಟ ಕಡಲೆ, ಅರ್ಧ ಲೋಟ ಕಡಲೆಕಾಯಿ ಬೀಜ. ಸೊ ಗೈಸ್, ಕಡಲೆ ಮತ್ತು ಕಡಲೆಕಾಯಿ ಬೀಜನ 3/4 ಲೋಟ ಕಡಲೆ ಅಂತ ಹೇಳಿದ್ವಲ್ಲ, ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇ ಗ್ರೈಂಡ್ ಮಾಡ್ಕೊಂಡಿರೋದು. ಅದನ್ನು ಗ್ರೈಂಡ್ ಮಾಡ್ಕೊಬೇಕಾದ್ರೇ ಮೆಣಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕಿ ಒಂದು ಸ್ವಲ್ಪ ಫೈನ್ ಪೇಸ್ಟೇ ಮಾಡಿಬಿಡಿ, ಹಾಕ್ಕೊಳ್ಳಿ. ಆಮೇಲೆ ಕಡಲೆ ಬೀಜನ ತರ್ತರಿಯಾಗಿ ರುಬ್ಬಿಟ್ಟು ಹಾಕೋಬೇಕು. ಮತ್ತು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಏನು ಹಾಕಿದ್ದೀವಿ ಅದನ್ನೆಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೊಡಂಗೆ ಹುರಿದ್ಬಿಟ್ಟು ಹಾಕಿರೋದು. ಜಾಸ್ತಿ ಫ್ರೈ ಎಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕೋದು. ಸೊ ಅಷ್ಟು ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಆಮೇಲೆ ಎಣ್ಣೆ ತುಪ್ಪ ಬಿಸಿ ಮಾಡಿಬಿಟ್ಟು ಹಾಕಿದ್ದಾರೆ. ಈಗ ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಹಾಗೇ ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಸೊ ಗೈಸ್ ನೋಡಿ, ಅದಕ್ಕೆ ಕಲಿಸ್ಕೊಬೇಕು. ಸೊ ಈ ಥರ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಒತ್ಬಿಟ್ಟು ಎಣ್ಣೆ ಒಳಗಡೆ ಹಾಕೋಬೇಕು. ನಿಪ್ಪಟ್ಟಂತೂ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ನಿಪ್ಪಟ್ಟು ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟಿರೋ ಪ್ರೊಸೀಜರ್ನೇ ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ಸೊ ಕಮೆಂಟ್ ಮಾಡಿ ನನಗೆ ಯಾವ ಥರ ಆಯಿತು ಅಂತ.